ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವೈಭವಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿನ ಆರಾಧ್ಯ ದೈವವಾದ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನವು ಭಕ್ತರ ನಂಬಿಕೆಯ ಕೇಂದ್ರವಾಗಿ ತಲೆಮಾರುಗಳಿಂದ ಬೆಳಗುತ್ತದೆ. ಹಳೆಯ ಪಟ್ಟಣ ಪ್ರದೇಶದಲ್ಲಿ ನೆಲೆಗೊಂಡಿರುವ ಈ ಪುರಾತನ ದೇವಾಲಯವು ಭಕ್ತಿ, ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಪ್ರತೀಕವಾಗಿದೆ. ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಯುವ ರಥೋತ್ಸವ ಹಾಗೂ ಕೆಂಡೋತ್ಸವ ಈ ದೇವಾಲಯದ ಪ್ರಮುಖ ಹಬ್ಬಗಳಾಗಿದ್ದು ಸಾವಿರಾರು ಭಕ್ತರನ್ನ ಸೆಳೆಯುತ್ತವೆ. ವಿಶೇಷವಾಗಿ ಮುಕ್ತಿ ಬಾವುಟ ಹರಾಜು ಈ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದು ಲಕ್ಷಾಂತರ ರೂಪಾಯಿಗಳಿಗೆ ಹರಾಜಾಗುವ ಈ ಬಾವುಟವನ್ನ ಪಡೆಯಲು ಭಕ್ತರು ಉತ್ಸಾಹದಿಂದ ಸ್ಪರ್ಧಿಸುತ್ತಾರೆ. ಈ ಜಾತ್ರೆ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಮ್ಯಾಸನಾಯಕ ಸಮುದಾಯದ ಸಂಪ್ರದಾಯ ಮತ್ತು ಬುಡಕಟ್ಟು ಸಾಂಸ್ಕೃತಿಕ ಜೀವಂತ ಪ್ರತಿಬಿಂಬವಾಗಿದೆ. ತಲೆಮಾರುಗಳಿಂದ ಬಂದಿರುವ ಆಚರಣೆಗಳನ್ನ ಭಕ್ತಿ ಭಾವದಿಂದ ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ. ಸಿಂತಾಲ ಪಾಪವ್ವಳ ಪವಿತ್ರ ಕತೆ. ಈ ಜಾತ್ರೆಗೆ ಸಂಬಂಧಿಸಿದ ಸಿಂತಾಲ ಪಾಪವ್ವಳ ಪವಿತ್ರ ಹಿನ್ನೆಲೆ ಭಕ್ತರಲ್ಲಿ ವಿಶೇಷ ನಂಬಿಕೆಯನ್ನ ಮೂಡಿಸಿದೆ. ಗಾದ್ರಿ ಪಾಲನಾಯಕನ ಮಗಳಾದ ಸಿಂತಾಲ ಪಾಪವ್ವ ಹಾವು ಕಚ್ಚಿ ಸಾವನ್ನಪ್ಪಿದ ನಂತರ ದೈವ ಸ್ವರೂಪವಾಗಿ ಪೂಜಿಸಲ್ಪಡುತ್ತಾಳೆ ಎಂಬ ನಂಬಿಕೆ ಇದೆ. ನನ್ನನ್ನ ಕಚ್ಚಿದ್ದು ತಪ್ಪಾಗಿದೆ ಎಂದು ಹೇಳಿ ನಾನು ಸಮುದಾಯದ ಆರಾಧ್ಯ ದೈವವಾಗಲಿ ಎಂಬ ವರವನ್ನ ಹಾವು ನೀಡಿದೆ ಎಂದು ಭಕ್ತರು ನಂಬುತ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ವಿಶೇಷ ಪೂಜೆಗಳು ನಡೆಯುತ್ತವೆ. ಜಾತ್ರಾ ಕಾರ್ಯಕ್ರಮಗಳ ವಿವರ: ಏಪ್ರಿಲ್ 28ರಂದು ಏಕಾದಶಿ, ರುದ್ರಾಭಿಷೇಕ ಹಾಗೂ ಹೋಮ ಸ್ಥಾಪನೆಯೊಂದಿಗೆ ಜಾತ್ರೆ ಆರಂಭವಾಗಲಿದೆ. ಏಪ್ರಿಲ್ 29 ಮತ್ತು 30ರಂದು ರಥೋತ್ಸವಕ್ಕೆ ಸಂಬಂಧಿಸಿದ ವಿವಿಧ ಪೂಜೆಗಳು ಹಾಗೂ ವೀರ ನಾಟ್ಯಗಳು ನಡೆಯಲಿವೆ. ಮೇ 1ರಂದು ವೀರರಾಶಿ ಗಂಗಾದೇವಿ ಉತ್ಸವ ಹಾಗೂ ಅಗ್ನಿಕುಂಡ ಕಾರ್ಯಕ್ರಮಗಳು ಜರುಗಲಿವೆ. ಮೇ 2ರಂದು ಮಧ್ಯಾಹ್ನ 3:30 ಮುಕ್ತಿ ಬಾವುಟ ರಾಜು ಮತ್ತು ಅದ್ದೂರಿ ರಥೋತ್ಸವ ನಡೆಯಲಿದೆ. ಮೇ 3ರಂದು ಗ್ರಾಮ ದೇವತೆಗಳ ಉತ್ಸವ ಹಾಗೂ ಕಡುಬಿನ ಕಾಳಗ ವಿಶೇಷವಾಗಿರಲಿದೆ. ಮೇ 4ರಂದು ಕಂಕಣ ವಿಸರ್ಜನೆ ಹಾಗೂ ಶಾಂತಿ ಕಾರ್ಯಕ್ರಮಗಳು ನಡೆಯಲಿವೆ. ಮೇ 6ರಂದು ನಗರಸಭೆ ವತಿಯಿಂದ ದನಗಳ ಜಾತ್ರೆ ಆಯೋಜಿಸಲಾಗಿದೆ. ಒಟ್ಟಿನಲ್ಲಿ ಈ ಜಾತ್ರೆಯು ಮುಕ್ತಿ, ಪರಂಪರೆ, ಭಕ್ತಿ ಮತ್ತು ಸಮುದಾಯದ ಏಕತೆಯ ಪ್ರತೀಕವಾಗಿದ್ದು ಚಳ್ಳಕೆರೆ ನಗರವು ತನ್ನ ಸಾಂಸ್ಕೃತಿಕ ವೈಭವವನ್ನ ಮತ್ತೊಮ್ಮೆ ಬೆಳಗಿಸುತ್ತದೆ.